ಅಥಣಿ ನಗರ ವ್ಯಾಪ್ತಿಯ ರಾಜ್ಯ ಹೆದ್ದಾರಿ ಪಕ್ಕದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಎದುರು ಇರುವ ವೀರರಾಣಿ ಕಿತ್ತೂರು ಚೆನ್ನಮ್ಮ ಚಿತ್ರವಿರುವ ಬ್ಯಾನರ್ ತೆರವುಗೊಳಿಸಲು ಪರೋಕ್ಷವಾಗಿ ಕಾರಣವಾಗಿರುವ ಮುಖ್ಯಾಧಿಕಾರಿಯನ್ನು ಸಾಮಾನ್ಯ ಸಭೆಯಲ್ಲಿ ಪುರಸಭಾ ಸದಸ್ಯರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಕೆರೆ ಕಾಮಗಾರಿ ನೆಪದಲ್ಲಿ ಗುತ್ತಿಗೆದಾರ ಬ್ಯಾನರ್ ತೆರವುಗೊಳಿಸಿರುವ ವಿಷಯ ತಕ್ಷಣ ಮುಖ್ಯಾಧಿಕಾರಿಯ ಗಮನಕ್ಕೆ ತಂದರೂ ಕೂಡ ಮುಖ್ಯಾಧಿಕಾರಿಗಳು ತಮಗೆ ಏನೂ ಸಂಬಂಧ ಇಲ್ಲ ಎಂಬಂತೆ ವರ್ತಿಸಿ ಚೆನ್ನಮ್ಮಳಿಗೆ ಅಪಮಾನ ಎಸಗಿದ್ದು, ಇಂತಹ ಅಧಿಕಾರಿಯ ನಡೆಯನ್ನು ನಾವು ಖಂಡಿಸುತ್ತೇವೆ ಎಂದರು. 2008ರಲ್ಲಿ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರು ಇರುವ ಸ್ಥಳದಲ್ಲಿ ರಾಣಿ ಚೆನ್ನಮ್ಮ ವೃತ್ತ ನಿರ್ಮಿಸುವ ಸಂದರ್ಭದಲ್ಲಿ ಸರ್ವ ಸದಸ್ಯರು ಠರಾವ್ ಪಾಸ್ ಮಾಡಿದ್ದರು. ಆದರೂ ಕೂಡ ನಮ್ಮ ದಾಖಲೆಗಳಲ್ಲಿಲ್ಲ ಎಂದು ಸುಳ್ಳು ಹೇಳಿ ದಾರಿ ತಪ್ಪಿಸುವ ಕೆಲಸ ಮಾಡಿರುವ ಮುಖ್ಯಾಧಿಕಾರಿಯನ್ನು 10ಕ್ಕೂ ಹೆಚ್ಚು ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡರು. ಇಲ್ಲಿಯವರೆಗೆ ಏನಾಗಿದೆಯೋ ಆಗಲಿ, ಇಂದಿನ ಸಾಮಾನ್ಯ ಸಭೆಯಲ್ಲಿ ಮತ್ತೊಮ್ಮೆ ಅದೇ ಸ್ಥಳದಲ್ಲಿ ರಾಣಿ ಚೆನ್ನಮ್ಮಳ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಕಾಮಗಾರಿಗೆ ಸರ್ವಾನುಮತದಿಂದ ಠರಾವ್ ಪಾಸ್ ಮಾಡಬೇಕು ಮತ್ತು ಅಕ್ಟೋಬರ್ ತಿಂಗಳಲ್ಲಿರುವ ರಾಣಿ ಚೆನ್ನಮ್ಮ ಜಯಂತಿ ಸಂದರ್ಭದಲ್ಲಿ ವೃತ್ತದ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಪುರಸಭಾ ಸದಸ್ಯರಾದ ಪ್ರಮೋದ್ ಬಿಳ್ಳೂರ್, ರಾಮನಗೌಡ ಪಾಟೀಲ್, ಮಲ್ಲೇಶ್ ಹುದ್ದಾರ್, ರಾಜಶೇಖರ್ ಗುಡ್ಡೋಡ್ಗಿ, ಸೈಯದ್ ಅಮೀನ್ ಗದ್ಯಾಳ್, ಮೃಣಾಲಿನಿ ದೇಶಪಾಂಡೆ, ರಾವ್ ಸಾಹೇಬ್ ಐಹೊಳೆ ಆಗ್ರಹಿಸಿದ ಪರಿಣಾಮ ಸರ್ವಾನುಮತದಿಂದ ಠರಾವ್ ಪಾಸ್ ಮಾಡಲಾಯಿತು. ಸಭೆಯಲ್ಲಿ ಪುರಸಭೆಯ ಅಧಿಕಾರಿಗಳು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು, ಸದಸ್ಯರು ಮತ್ತು ಸಿಬ್ಬಂದಿ ಗಮನ ಕೈತೋ ಇಲ್ಲೋ ಇಂಥ ಕರ್ತವ್ಯಗಳು ಯಾಕೆ ನಡೀಲತ್ತವು? ಇವತ್ತು ನಮ್ಮ ದೇಶದಲ್ಲಿ ವೀರರಾಣಿ ಚೆನ್ನಮ್ಮ ಅಂದ್ರೆ ಒಂದು ಹೆಮ್ಮೆಯ ವಿಷಯ. ಇವತ್ತು ಪೇಪರ್ದಾಗ ಬಂತು, ಸ್ಟ್ರೈಕ್ ಆಯಿತು, ಟಿವಿಯಾಗ ಬಂತು. ಗೌರವಾನ್ವಿತ ಅಧ್ಯಕ್ಷರದಾಗಲಿ ಸದಸ್ಯರದಾಗಲಿ ನಮ್ಮ ಅಥಣಿ ಊರ್ದು ಅವರು ಹೋಯ್ತಿದ್ರಿಂದ ಒಬ್ಬ ಕಾಂಟ್ರಾಕ್ಟರ್ ತಪ್ಪು ಮಾಡ್ಯಾನೋ ಯಾರು ಮಾಡ್ಯಾರೋ ಅದನ್ನು ಕುಲಂಕುಷವಾಗಿ ಚರ್ಚೆ ಆಗಬೇಕು. ಮತ್ತು ಈಗೇನು ನಮ್ಮ ಕಮಿಟಿಯವರು ನಾವು ಮುನ್ಸಿಪಾಲಿಟಿ ಸದಸ್ಯರು ಹೇಳಿದೀವಲ್ಲ, ಅಲ್ಲಿ ನಮ್ಮ ಪುರಸಭೆಯಿಂದ ಎಷ್ಟು ಅನುದಾನ ಹಾಕ್ಲಾಕ್ ಬರುತ್ತೆ ಅಷ್ಟು ಅನುದಾನ ಹಾಕಿ ಅಲ್ಲಿ ಈ ಮೀಟಿಂಗ್ದಾಗ ಠರಾವ್ ತಗೊಂಡು ಅಭಿವೃದ್ಧಿ ಪಡಿಸ್ಲಿಕ್ಕೆ ಚಾಲೂ ಮಾಡ್ರಿ ಅಂತ ಹೇಳಿ ನಮ್ಮ ಸದಸ್ಯರ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ. ಮೂರ್ತಿ ತರಿಸಿಲ್ಲ, ಮೂರ್ತಿಗೆ ಸ್ಥಳ ಕಾಯ್ದಿರಿಸಿದ ಆ ರೀತಿ ಆಗಿಲ್ಲ. ಸಭೆ ಗಮನಕ್ಕೆ ತಗೊಂಡು ಬಂದೆ. ಮೇಡಮ್ ಅದನ್ನ ಕೆಲ್ಸಿಲ್ಲ, ಅದು ಸರ್ಕಲ್ ಐತಿ. ನೀವು ಆ ಕಡೆ ಬಾಜು ಇನ್ನು ನೋಡ್ಬೋದು, ಬ್ಯಾನರ್ ಐತ್ರಿ, ಸರ್ಕಲ್ ಐತಿ. ಅಧಿಕಾರಿಗಳ ಕಚೇರಿ ನೀವು ಡಿಸ್ಕಸ್ ಮಾಡಿ ಆನ್ಸರ್ ಪಾರ್ಟ್ ಮುಗಿಸ್ಬಿಡಲ್ಲ, ಅದನ್ನ ಯಾಕೆ ಇದನ್ನ ಯಾಕೆ ಮಾಡ್ಕೊತೊಂಡ್ರಿ? ಮುಖ್ಯಾಧಿಕಾರಿ ನಮ್ಗೆ ಯಾವ ಮುಖ್ಯಾಧಿಕಾರಿ ಎರಡು ಹೇಳಿದ ಉದ್ದೇಶಪೂರ್ವಕ ಅದು ಏನೋ ಆಯ್ತು. ಮೊದಲು ನಾವು ಯಾಕಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಸಹಿತ ಅದು ಆಗಿಲ್ಲ. ರಾತ್ರಿ ನಾವು ಹೆಚ್ಚಿನ ಪ್ರಜಾಪ್ರಭುತ್ವ ತಾವು ಅದನ್ನು ಬೋರ್ಡ್ ಹಾಕಿದ್ದು ಉಂಟು. ಸರ್ 2008-9 ಕಲಾಂ ನಂಬರ್ 75 ಪ್ರಕಾರ ಹಿಂದಿನ ಆಡಳಿತ ಮಂಡಳಿಗೆ ಕಲಾಂ ಆಗಿಬಿಟ್ಟಿದೆ. ಕಲಾಂ ಆಗಿಬಿಟ್ಟ ಪ್ರಕಾರ ಚೆನ್ನಮ್ಮ ವಿರುದ್ಧ ಇದ್ದುದು ಕಾರಣ ಮುಂದೆ ಇರ್ತೈತಿ. ನೀವು ಅದನ್ನ ಯಾರು ತೆಗಿಯಕ್ಕೆ ಬರಂಗಿಲ್ಲ. ಯಾವುದೇ ಇರಲಿ, ನೀವು ಅತಿಕ್ರಮಣ ಬಬ್ಬಾಜುಮ ಅನ್ಯಾಯ ಸರ್ 2020 ಸರ್ ತಮ್ಮ ಪುರಸಭೆಯಿಂದಲೇ ಒಂದು ಕೆಲವೊಂದಿಷ್ಟು ಜನರಿಗೆ ನೋಟಿಸ್ ಕಳಿಸಿ ನಮ್ಮ ಅತಿಕ್ರಮಣ ಜಾಗವನ್ನು ನೀವು ತೆರವು ಮಾಡಬೇಕು ಅಂತ್ರಿ. ಅದಾದ ನಂತರ ತಮಗೆ 8-10-2025 8-1-2025 ಸಮಯದಲ್ಲಿ 8-1-2025ರಿಂದ ಕರ್ನಾಟಕ ಲೋಕಾಯುಕ್ತದಿಂದ ನೆನಪುವ ಪ್ರಭಾವ ಅಭಿಯೋಜಕರಿಂದ ನಮ್ಮ ಲೆಟರ್ ಬಂದೈತಿ. ಅತಿಕ್ರಮಣ ಆಗಿರುವಂತ ಜಾಗವನ್ನು
ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನಾವು ಸತತ 2 ವರ್ಷ ಕಲ್ತೀವಿ. ನೀವು ಮುಂದಿನ ಹೆಂಗೆ ಅಭಿಷೇಕ ಬರ್ತೀನಿ ಆ ವಿಷಯ ಹೆಂಗೆ ಮುಂದಿನ ಮನಸ್ಸಿನಾಗ ಆಳವಾಗಿ ಬೀರ್ತೀರಿ ಅನ್ನೋದು ಗೊತ್ತೈತಿ. ಆದ್ರೆ ದಯವಿಟ್ಟು ತಾವು ಮುಖ್ಯಾಧಿಕಾರಿಗಳು ತಮ್ಮ ಗಮನಿಸಿದ್ರೆ ಮತ್ತೊಮ್ಮೆ ಬೋದು ಅಲ್ಲಿಯೇ ಸರಳ ಮೆನ್ಷನ್ ಐತಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಎದುರಿಗೆ ಮೂರು ರಸ್ತೆಗೆ ಪಕ್ಕದಲ್ಲಿರುವ ರಸ್ತೆಗೆ ಅಲ್ಲ 2008 ತಾವು ಗಮನಿಸಿದ್ರೆ ನಮ್ಮ ಅಗ್ನಿ ನಗರದಾಗ ಡಿವೈಡ್ ಆಗಿದೆ. 2018 ಫಲವಾಗೈತಿ. 2008 ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರಿಗೆ ಅಂತಂದ್ರೆ ಈಗ ನಾವು ಮೂರು ರಸ್ತೆ ಇದ್ದಾರೆ ಸರ್, ಅಗ್ನಿಶಾಮಕರಿಗೆ ಹೋಗ್ತಿದ್ದಾರೆ. ಆ ರಸ್ತೆ ಪಾಲ್ಗೊಂಡ್ರೆ ಚೆನ್ನಮ್ಮ ಸರ್ಕಾರಿ ಇದ್ದದ ನಿಮ್ಮ ಅಧಿಕಾರಿಗಳ ಎದುರಿಗೆ ಮಾಡಿಕೊಂಡು ಅದನ್ನು ಉಪಯೋಗ ಮಾಡ್ಕೊಂಡಿದ್ದೀವಿ ಸರ್. ಈ ವಿಷಯ ಒಳಗ 18ನೇ ಶತಮಾನದೊಳಗ ಚೆನ್ನಮ್ಮ ರಾಯಣ್ಣರಂತ ವೀರ ಶೂರರು ನಮ್ಮ ದೇಶವನ್ನ ಉಳಿಸಲಾಕ ಸ್ವಾತಂತ್ರ್ಯ ತರಲಾಕ ಎಷ್ಟೋ ಹೋರಾಟ ತಾವು ವೆಂಕಟಪ್ಪ ನಾಯಕ ಆಗಕ್ಕೆ ಹೋಗಬೇಡಿ ಅಂತ ನಮಗೆ ಒತ್ತಾಯಪೂರ್ವಕ ಮನವಿ ಮಾಡ್ತೀವಿ ಸರ್. ಅವರು ಕೂಡ ಸಹಕರಿಸಿ ಚೆನ್ನಮ್ಮ ಉತ್ತಮನ ಅಭಿವೃದ್ಧಿ ಪಡಿಸೋದು, ಆಡಳಿತ ಮನೆ ಡೆವಲಪ್ಮೆಂಟ್ ಮಾಡೋದು, ಅದನ್ನ ಅಭಿವೃದ್ಧಿ ಪಡಿಸಿ ಊರಿನ ಪಡೆಯಬಹುದು ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಚೆನ್ನಾಗಿ ಕುಡಿದ್ರೆ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ ವೈಯಕ್ತಿಕವಾಗಿ ಸರ್ ಇಲ್ಲಿ ಅವ್ರು ಕರ್ಸ್ರಿ ಕುಂಡ್ರಿಸ್ಬಿಡ್ಲು ಅಂತ ಹೇಳಿದ್ರೆ ಇಲ್ಲ ನಾನು ಚೇಂಬರ್ ಬರ್ರಿ ಅಲ್ಲೇ ಮಾತಾಡ್ನು ಅಂತಂದ್ರಿ. ಚೇಂಬರ್ ಬಂದಿದ್ದ ಎಳ್ಮಲಿ ಅವ್ರು ಏನು ಹೇಳ್ರಿ, ಇಡೀ ಊರೆಲ್ಲ ಹೋಗಿರತ್ತ ಮಸಲ ನೋಡ್ರೆ ಶಬ್ದನೂ ವಾಪಸ್ರು ಯಾವ ಕಾರಣಕ್ಕೂ ಯಾಕೆ ನೀವು ಪರ್ಸನಲ್ ಆಯ್ತು ಉನ್ನತ್ರಿ ಏನ್ ನಮ್ಮ ಅಪ್ಪಂದೈತೆ ನಿಮ್ಮ ಅಪ್ಪಂದೈತೆ ಅಧ್ಯಕ್ಷರ ಅಪ್ಪಂದೈತೆ ಉಪಾಧ್ಯಕ್ಷರ ಅಪ್ಪಂದೈತೆ ಯಾಕೆ ಅದು ಪರ್ಸನಲ್ ಆಯ್ತು ಉನ್ನತ್ರಿ ನೀವು ಯಾವಾಗ ರಾತ್ರಿ ಶಾಸಕರು 9ಕ್ಕೆ ಫೋನ್ ಹಚ್ಚಿಲ್ಲ ಒಂದ್ ಮೇಲೆ ನಾನು ಮುಗಿಸ್ತೇನೆ 9ಕ್ಕೆ ಶಾಸಕರ ಮನೆಗೆ ಹೋಗಿ ಮಕ್ಕೊಂಡವ್ರು ಎಬಿಸಿ ನಿಮಗೆ ಫೋನ್ ಆಯ್ತು ಸರ್ ನಾ ಕುಂಡಿಸ್ತಾ ಶಬ್ದ ಬರ್ ಅದ್ರಲ್ಲಿ ಮುನ್ಸಿಪಾಲಿಟಿ ಮೆಂಬರ್ಗಳಿಗೆ ಕಿಮ್ಮತ್ತಿಲ್ಲ, ಸಂಘಟನೆಯವ್ರ ಕಿಮ್ಮತ್ತಿಲ್ಲ, ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸಾಹಿತ್ಯ ಸಮಿತಿ ಚೇರ್ಮನ್ಗೆ ಇದು ಸಮುದಾಯ ಜಗದ್ಗುಳ ಬಂದು ಫೋನ್ ಹಚ್ಚಿ ಮಾತಾಡಿ ಸರ್ ನಿಮಗೆ ಇಲ್ಲ ಮಾನ್ಯ ಮಾಹಿತಿ ಕೊಡಿ ಸರ್. ಮಾಹಿತಿ ಎಲ್ಲ ಯಾರು ಕಂಪ್ಯೂಟರ್ ಆಗೋದ್ರನ್ನ ಇದು ಸೈನ್ ಐತಿ ಐತಿ ಎಲ್ಲ ಐತಿ. ನನಗೆ ಕಳಿಸಿದ ಯಾಕೆ ಸರ್ ಇಲ್ಲ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಇದನ್ನು ತಗೊಂಡು ಬಂದಿದ್ದೀವಿ. ಇದಕ್ಕೆ ಸಹಿ ಸೊ ಇದು ಕರಾವ್ ಮಾಡಿದ್ದು ಆಗಿನ ಅಧ್ಯಕ್ಷರು ಬಪರ ಜೀವನದಾಗ ಬರ್ತೈತಿ. ಬಪರ ಜೀವನದಾಗ ಬರಂಗಿಲ್ಲ ಅಂತ ಹೇಳಿ ಕಳಿಸ್ತಾರೆ ಸರ್. ಅದಕ್ಕೆ ಮೇಲೆ ಸಹಿ ಇಲ್ಲ ಗೌರವಾನ್ವಿತರಲ್ಲಿ ವಿನಂತಿ ಅಧ್ಯಕ್ಷರ ಹಳಿದೆಲ್ಲ ಬಿಡ್ತಾರೆ ಬಿಡತ್ತೇಳಿ ಈಗಾದ್ರೂ ಏನು ಫರಕ್ ಬಿದ್ದಿಲ್ಲ. ಕೋರಂ ಐತಿ ಎಲ್ಲಾರಿಗೂ ಒಂದ್ ಚಲೋ ಶ್ರೇಯಸ್ ಬರ್ತೈತಿ. ಯಾರ ಅಪ್ಪನ ಪುತಳ ಇಲ್ಲ ಅಲ್ಲಿ ಚೆನ್ನಮ್ಮನ ಪುತಳ ಮಾಡಕ್ ಇವತ್ತಿನ ಸಭೆದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಕಮಿಟಿ ಸದಸ್ಯರು ಎಲ್ಲ 27 ಮೆಂಬರ್ ಅದೀವಿ. ಎಲ್ಲರದು ಒಪ್ಪಂದ ತೋಳ ಇವತ್ತೊಂದು ಠರಾವ್ ಹಾಕಿ ಅದನ್ನ ಚೆನ್ನಮ್ಮ ಪುತಳ ಮಾಡಕ್ಕ ಠರಾವ್ ಹಾಕೋರಿ. ಮುಂದಿನ ಮೀಟಿಂಗ್ದಾಗ ಅದಕ್ಕೆ ಅನುದಾನ ಹೇಳ್ರಿ, ಶಾಸಕರ ಅನುದಾನ ಕೊಡ್ಲಿ, MP ಅವ್ರ ಅನುದಾನ ಕೊಡ್ಲಿ, ದೊಡ್ಡ ಪ್ರಮಾಣದಾಗ ಅದೊಂದು ಆಗ್ಲೇ ಇಡೀ ಎಲ್ಲಾ ತಾಲೂಕು ಒಳಗ ದೊಡ್ಡ ಮೂರ್ತಿ ಅದಾವ. ಎಲ್ಲ ಸಮಾಜದವ್ರು ಬರ್ತಾರ, ದೊಡ್ಡ ದೊಡ್ಡ ಏನ್ ಬಸವೇಶ್ವರ ಮೂರ್ತಿ ಎಲ್ಲರೂ ಕೂಡಿ ಮಾಡ್ಯಾರಲ್ಲ ಅದ ಟೈಪ್ ಸರ್ ಹಳಿವಿರೋರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಕಾಗಪತ್ರ ಹೆಸರು ಕೆರಿ ಡೆವಲಪ್ಮೆಂಟ್ ಆಗತೈತಿ. 25 ಕೋಟಿ ರೂಪಾಯಿ ಚೆನ್ನಮ್ಮನ ಮೂರ್ತಿ ಕೂತ್ರೆ ಕೆರಿಗೆ ಅನುಕೂಲ ಆಗುದಿಲ್ಲ, ಮತ್ತಲ್ಲ ಸುಂದರವಾಗಿ ಕಾಣ್ತೈತಿ. ಈಗಿನ ತರ ಒಳಗೆ ಹಾಕಿ ಸರ ಮುಂದಿನ ಮೀಟಿಂಗ್ ಒಳಗೆ ಅನುದಾನ ಬಿಡುಗಡೆ ಮಾಡಿ. ಹಳಿ ಕಾಗಪತ್ರ ಹಂಗಾದ್ರು ಹಿಂಗಾದ್ರು ಅವ್ರಿದ್ದಾಗ ಸಹಿ ಆಗಿಲ್ಲ ಇವ್ರಿದ್ದಾಗ ಸಹಿ ಇಲ್ಲ, ಇದು ಯಾವ್ದು ಬೇಡ ತೆಗೆದೋಗಿರಿ ಹಳಿದಲ್ಲ. ಇವತ್ತಿನ ಸಭೆ ಒಳಗೆ ಇಟ್ಕೋರಿ ಏನೋ ಯಾರು ವಿರೋಧ ಐತನ್ರಿ ಇಲ್ಲ ಎಲ್ಲ ಸಮಸ್ಯೆಗಳು ಮೂರ್ತಿ ಕುಂಡ್ರಕ್ಕೆ ಯಾರು ವಿರೋಧ ಐತಿ? ಏನಾದ್ರೂ MLA ಫಂಡ್ನಾಗ ಏನು ಕೊಡ್ತಾರೋ ಅವ್ರು ಅಲ್ಲಿ ಹೋಗ್ತೀವಿ ನಾವು, FD ಏನು ಕೊಡ್ತಾರೋ ಅಲ್ಲೇ ಹೋಗ್ತೀವಿ. ಇವತ್ತಿನ ಠರಾವ್ ಹಾಕಿ ಇದ್ದಿದ್ದೇನೈತಿ ಅದು ಪಾಸ್ ಮಾಡ್ಬಿಡ್ರಿ. ಒಳಗಡೆ ಕಾಮಗಾರಿ ಪೂರ್ಣ ಆಗುವಂತ ಒಂದು ಯೋಜನೆ ಹಾಕೋರಿ. ಕೂತು ಠರಾವ್ ಮಾಡಿ ಕೂತು ಅದಕ್ಕೆ ಎಕ್ಸಿಕ್ಯೂಷನ್ ಮಾಡಿ ಅದೇ ಇಂಜಿನಿಯರ್ಸ್ ಅಲ್ಲ ಅದೊಂದು ಸ್ವಲ್ಪ ಇಮಿಡಿಯೇಟ್ಲಿ ಮಾಡ್ಕೊಂಡು ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಕರೆಯಕ ಮುಂದಿನ ಕ್ರಮ ತಗೊಳ್ಳಿ ಸರ್. ಯಾಕಂದ್ರೆ ನಾನು 1 ವರ್ಷ ಜಗ್ಗುದು ಬೇಡ ಸರ್. ಮತ್ತೆ ಯಾರು ಬಂದ ಯಾರು ಕಿಡಿಗೇಡಿ ರಾತ್ರೋರಾತ್ರಿ ಮಾಡಿ